ಪಾವನಿ, ಅತ್ತೆ, ಕಾಲ್ ತೊಳಿದಕ್ಕೆ ನೀರ್ ತಗೊಂಡ್ ಬಾ. ಈಗ ನೀವಿಬ್ರು ಗಂಡಂದ್ರ ಪಾದ ತೊಳೆದು ಆಶೀರ್ವಾದ ತಗೊಳ್ಳಿ. ಅಭಿ, ಅಖಿಲ್, ನಿಮ್ ಮನೆಯೊಳಗೆ ಹೋಗಿ. ನೀವ ನೀರ್ ತಗೊಂಡ್ ಹೋಗಿ ಗಿಡಗಳಿಗೆ ಹಾಕ್ಬಿಟ್ಟು ಬನ್ನಿ. ಅಮ್ಮನ ದಯೆಯಿಂದ ಎಲ್ಲನೂ ಚೆನ್ನಾಗಾಯ್ತು. ಇನ್ಮುಂದೆ ಪ್ರತಿ ವರ್ಷನೂ ಈ ವ್ರತನ ನೀವು ಮಾಡಬೇಕು. ನಿನ್ನ ಮಾತ್ ನಡ್ಸ್ಕೊಡಕ್ಕೆ ನಿನ್ನ ಸೊಸೆಯರು ಪ್ರತಿ ವರ್ಷ ಅಷ್ಟೇ ಯಾಕೆ ಪ್ರತಿ ದಿನ ಬೇಕಾದ್ರೂ ತಪ್ಪದೆ ವ್ರತ ಮಾಡ್ತಾರದ್ಕೆ. ನಿನ್ ಮಾತು ಕೇಳ್ತಾ ಇದ್ರೆ ಇವ್ರ ಜೊತೆ ನಾನು ಕೂಡ ಈ ವ್ರತ ಮಾಡ್ಬೇಕು ಅನ್ನಿಸ್ತದೆ ಅದಕ್ಕೆ. ನೀವೆಲ್ಲ ವ್ರತ ಅದು ಇದು ಅಂತ ಮಾಡ್ತಾ ಇದ್ರೆ ನಾನೇನ್ ಮಾಡ್ಲಿ? ಹೌದು, ಆ ಕಾತ್ಯಾಯಿನಿಗೆ ಬಾಗಿನ ಕೊಟ್ರಾ? ಕೊಟ್ವಿ ಅತ್ತೆ. ಸರಸ್ವತಿ ಅವ್ರಿಗೆ ಕೊಟ್ವಿ. ಎಲ್ಲ ಮುತ್ತೈದೆಯರಿಗೆ ಕೊಟ್ರ ಪಾವನಿ? ಕೊಟ್ವಿ ಅತ್ತೆ. ಅಂದ್ರೆ ಮನೆಯಿಂದ ತಗೊಂಡು ಹೋಗಿದ್ ಬಾಗಿನ ಎಲ್ಲ ಕೊಟ್ರಿ ಅಂತ ಆಯ್ತು. ಎಲ್ಲ ಕೊಟ್ಟೆ ಆಂಟಿ. ಬೇಕಾದ್ರೆ ನನ್ನ ಬ್ಯಾಗ್ ನೋಡಿ, ಪೂರ್ತಿ ಖಾಲಿಯಾಗಿದೆ. ನೋಡಿ ಅತ್ತೆ. ಅಮ್ಮ ವಸು, ನಿನ್ ಬ್ಯಾಗ್ ತೋರ್ಸು. ಏನಮ್ಮ ಬ್ಯಾಗ್ ತೋರ್ಸು ಅಂದ್ರೆ ನೀವಿಬ್ರು ಮುಖ ನೋಡ್ಕೋತಿದ್ದೀರಲ್ಲ.
ಏನಾಯ್ತು ಪಾವನಿ? ಅದು ಅತ್ತೆ, ಮೊದ್ಲು ಆ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸಿ. ಇದೇನಿದು? ಇನ್ನು 2 ಬಾಗಿನ ಇದೆ. ಯಾರು ಕೊಡದೆ ಬಂದ್ರಿ? ಎಲ್ರಿಗೂ ಕೊಟ್ವಿ ಅಂತ ಹಾರಿಕಾ ಹೇಳಿದ್ಲು ತಾನೆ. ಅವಳ ಬ್ಯಾಗ್ ಖಾಲಿ ಇದೆ ನೋಡು. ಮತ್ತೆ ನಿನ್ನ ಬ್ಯಾಗಲ್ಲಿ ಯಾಕೆ 2 ಬಾಗಿನ ಹಾಗೆ ಇದೆ? ಏನಾಯ್ತು ಪಾವನಿ? ಅತ್ತೆ ಅದು ಇವ್ರನ್ ಕೇಳಿದ್ರೆ ಏನ್ ಹೇಳ್ತಾರೆ? ಅದಕ್ಕೆ ಹಾರಿಕಾನ್ ಕೇಳು. ಹೇಳ ಹಾರಿಕಾ. ನಿಮ್ಮ ಮೌನ ವ್ರತ ಮುಗ್ದಿದೆ, ಈಗ ಬಾಯ್ ಬಿಡಿ. ಸಾರಿ ಅತ್ತೆ, ನಾನೇನು ಹೇಳಲ್ಲ. ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಹೇಳು. ವಸು ಅಕ್ಕ ವ್ರತ ಭಂಗ ಮಾಡಿದ್ಲು. ವಸು ಅಕ್ಕ ಮಾತಾಡ್ಬಿಟ್ಲತ್ತೆ. ನಾನಂತೂ ವ್ರತನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಪಾಪ ವಸು ಅಕ್ಕ. ಏನ್ ವಸು, ನೀನ್ ಮಾತಾಡಿದ್ಯಾ? ಅಂದ್ರೆ ಅತ್ತೆ, ವಸು. ನಾನು ಕೇಳ್ತಾ ಇರೋದು ವಸುನ ಪಾವನಿ, ನಿನ್ನಲ್ಲ. ಸುಮ್ನಿರ್ಬೇಕಾದ ಟೈಮಲ್ಲಿ ಮಾತಾಡಿ. ಈಗ ಸುಮ್ನಿದ್ರೆ ಹೇಗಮ್ಮ? ಮಾತಾಡು. ಕ್ಷಮಿಸಿ ಅತ್ತೆ, ಮಾತಾಡ್ಬಿಟ್ಟೆ. ಮುತ್ತೈದೆಯರು ನಿನ್ನ ಬಾಗಿನ ತಗೊಳ್ಳಿಲ್ಲ, ಅವೆಲ್ಲ ಬಾಕಿ ಉಳಿದೋಯ್ತು ಅಷ್ಟೇ ಅಲ್ವಾ? ಪೂಜೆಗೆ ಮುಂಚೆ ಎಷ್ಟು ಸಾರಿ ಹೇಳಿದ್ದೆ ನಿನಗೆ, ಆದ್ರೂ ಮಾತಾಡಿದ್ಯಾ? ಒಂದು ಗಳಿಗೆ ಕೂಡ ಮೌನವಾಗಿರೋಕ್ಕಾಗೋದಿಲ್ವಾ? ಈ ವ್ರತ ನಿನ್ನ ಗಂಡ ಮಕ್ಕಳಿಗೋಸ್ಕರ ಅಂತ ಗೊತ್ತಿದ್ರು ಕೂಡ ಜಾಗೃತಿಯಿಂದ ಇರಕ್ಕಾಗ್ಲಿಲ್ವಾ? ಅಯ್ಯೋ ಅತ್ತೆ, ವಸು ಬೇಕಂತೇನು ಮಾತಾಡ್ಲಿಲ್ಲ. ಮಾತಾಡ್ಬೇಡ ಪಾವನಿ. ಏನು ತೊಂದರೆ ಆಗಿಲ್ಲ ಅಂತ ಹೇಳಿ ನನಗೆ ಮೋಸ ಮಾಡ್ತೀರಾ? ವ್ರತನ ಪೂರ್ತಿ ಮಾಡದೆ ಪಾದ ಪೂಜೆ ಮಾಡೋದು ಎಷ್ಟು ಪಾಪ ಅಂತ ಗೊತ್ತಾ? ನೀನು ಮಾಡಿದ ಪಾಪನ ಅಭಿ ಕೂಡ ಅಣಿಸಿದ್ಯಾ? ಏನ್ ಹೇಳ್ಬೇಕು ನಿನಗೆ? ಒಂದು ಅಂದ್ರೆ ಒಂದು ಕೆಲಸ ಕೂಡ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ನಿನಗಿಂತ ಚಿಕ್ಕವಳು ಹಾರಿಕಾ, ಅವಳು ಮಾಡಿದ್ಲು, ನಿನಗೆ ಯಾಕೆ ಆಗ್ಲಿಲ್ಲ? ನಿನ್ನಂಥವಳಿಗೆ ಪೂಜೆ ವ್ರತ ನೇಮ ಎಲ್ಲ ಬೇಕಾಗಿಲ್ಲ. ಮತ್ತೆ ದೇವ್ರ ಮನೆ ಕಡೆ ಹೋಗ್ಬೇಡ. ನೀನು ಮುಟ್ಟಿದ್ರೆ ಆ ದೇವರಿಗೆ ಪಾಪ ತಗಲುತ್ತೆ.
ಅನು, ಕೀರ್ತಿ, ರಾಕಿ ಓದ್ತಿರೋ ಸ್ಕೂಲ್ ಪ್ರಿನ್ಸಿಪಾಲ್ ನಾನೇ. ನೀವಾ ಮೇಡಮ್? ಕೂತ್ಕೊಳ್ಳಿ, ಕಾಫಿ ತಗೊಂಬರ್ತೀನಿ. ಒಂದು ನಿಮಿಷ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೀವೇ ಬರಕ್ಕೆ ಹೋದ್ರಿ ಮೇಡಮ್? ಮಕ್ಕಳನ್ನ ನಾನೇ ಸ್ಕೂಲು ಡ್ರಾಪ್ ಮಾಡ್ತಾ ಇದ್ದೆ. ನೀವು ದಿನ ಮಕ್ಕಳನ್ನ ಬೆಳಿಗ್ಗೆ ಸ್ಕೂಲಿಗೆ ಡ್ರಾಪ್ ಮಾಡ್ತೀರಾ, ಸಂಜೆ ಪಿಕ್ ಮಾಡ್ತೀರಾ. ಆದರೆ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತ ಮಾತ್ರ ನೋಡ್ತಾ ಇಲ್ಲ ನೀವು. ಸಾರಿ ಮೇಡಮ್, ಈ ನಡುವೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ನನಗೆ ಬರೋಕ್ಕಾಗಲಿಲ್ಲ. ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತೇನೆ. ಇಟ್ಸ್ ಓಕೆ. ನೀವು ಸ್ಕೂಲ್ಗೆ ಬರದೇ ಇದ್ರೂ ತೊಂದರೆ ಇಲ್ಲ. ಬಟ್ ಸ್ಕೂಲಿಂದ ಮನೆಗೆ ಕಳಿಸ್ತಿರೋ ಮಕ್ಕಳು ಪ್ರೋಗ್ರೆಸ್ ಕಾರ್ಡನ್ನಾದರೂ ನೀವು ನೋಡ್ತೀರಾ? ಅಂದರೆ ಈ ಮಧ್ಯೆ ನಾನು ನೋಡೋಕ್ಕಾಗದಿದ್ರು ನನ್ನ ವೈಫ್ ನೋಡ್ಕೊಳ್ತಾ ಇದ್ದಾರೆ. ವಸುಂಧರಾ ಅಂದರೆ ನೀವೇನಾ? ಹೌದು ಮೇಡಮ್. ನೀವು ಓದ್ಕೊಂಡಿದ್ದೀರಾ? ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ಎನಿ ಪ್ರಾಬ್ಲಮ್ ಮೇಡಮ್? ಈ ಮಧ್ಯ ಅನು, ಕೀರ್ತಿ ಸರಿಯಾಗಿ ಓದ್ತಿಲ್ಲ. ಕ್ಲಾಸಲ್ಲಿ ಬಹಳ ತರಲೆ ಮಾಡ್ತಾರೆ. ಇಲ್ಲಿ ತನಕ ಕಂಡಕ್ಟ್ ಮಾಡಿರೋ ಎಲ್ಲ ಯೂನಿಟ್ ಟೆಸ್ಟಲ್ಲೂ ಫೇಲ್ ಆಗಿದ್ದಾರೆ. ಯಾವ ಸಬ್ಜೆಕ್ಟಲ್ಲೂ ಇವರಿಬ್ಬರಿಗೆ 10 ಮಾರ್ಕ್ಸ್ಗಿಂತ ಜಾಸ್ತಿ ಬಂದಿಲ್ಲ. ಪೇರೆಂಟ್ಸ್ ಗ್ರಾಜ್ಯುಯೇಟ್ಸ್ ಆಗಿದ್ರು, ಅಷ್ಟು ಕಮ್ಮಿ ಮಾರ್ಕ್ಸ್ ಬಂದಿದ್ರು, ಪ್ರೋಗ್ರೆಸ್ ಕಾರ್ಡಲ್ಲಿ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಬಂದಿದ್ರು, ಹೇಗೆ ಸೈನ್ ಮಾಡಿದ್ರಿ ನೀವು? ಎಕ್ಸ್ಕ್ಯೂಸ್ ಮೀ. ಏನಮ್ಮ? ಪ್ರೋಗ್ರೆಸ್ ಕಾರ್ಡ್ ಮೇಲೆ ನಿಮ್ ಸೈನ್ ಬೇಕಿತ್ತು. ಅದನ್ನ ನಿಮ್ ಡ್ಯಾಡಿ ಮಾಡ್ತಾರಲ್ವಾ? ಡ್ಯಾಡಿ ಆಫೀಸಲ್ಲಿ ಇದ್ದಾರೆ, ಬರಕ್ಕೆ ಲೇಟ್ ಆಗುತ್ತೆ. ಪ್ರೋಗ್ರೆಸ್ ಕಾರ್ಡ್ ಈಗಲೇ ಸ್ಕೂಲ್ಗೆ ಕೊಡ್ಬೇಕು. ಹೌದಾ? ಸರಿ, ಸೈನ್ ಮಾಡ್ತೀನಿ, ಕೊಡಿ. ನಿಂತ್ಕೊಡು. ಅದೇನು ಮಾರ್ಕ್ಸ್ ಇಷ್ಟೆಲ್ಲ ಕಡಿಮೆ ಬಂದಿದೆ? ಅದು ನಿಂಗೆ ಬೇಕಾಗಿಲ್ಲ. ಹಾಗಲ್ಲ ಅನು, ಸ್ಕೂಲಲ್ಲಿ ನೀವು ಸರಿಯಾಗಿ ಓದ್ತಿಲ್ವಾ? ಟೀಚರ್ಸೇ ಸರಿಯಾಗಿ ಕಲಿಸ್ತಿಲ್ಲ. ಬಿಡು, ಅವೆಲ್ಲ ನಿಂಗೆ ಯಾಕೆ? ಮೊದಲು ಸೈನ್ ಮಾಡು. ಇಲ್ಲ, ಒಂದ್ಸಾರಿ ನಿಮ್ಮ ಡ್ಯಾಡಿನ ಸ್ಕೂಲಿಗೆ ಹೋಗಿ ಟೀಚರ್ಸ್ ಹತ್ರ ಮಾತಾಡಕ್ಕೆ ಹೇಳ್ತೀನಿ. ಬೇಡ, ಡ್ಯಾಡಿಗೆ ಹೇಳ್ಬೇಡ. ಹೇಳ್ದೇ ಇದ್ರೆ ನಿಮ್ಗೆ ವಿದ್ಯೆ ಹೇಗ್ ಬರುತ್ತೆ? ಡ್ಯಾಡಿಗೆ ಹೇಳ್ಬೇಕು ಅಂತಿದ್ರೆ ನೀನ್ ಇವಾಗ ಸೈನ್ ಮಾಡೋದು ಬೇಕಾಗಿಲ್ಲ. ಬಾರೆ ಹೋಗೋಣ. ನೀವೇ ನೋಡಿ.
ಈ ಸೈನ್ನ ನೀವೇ ಮಾಡಿದ್ದಾ? ಅದು ಸೈನ್ ಮಾಡ್ದಿದ್ರೆ ಸ್ಕೂಲಲ್ಲಿ ಮಿಸ್ ಕ್ಲಾಸಿಗೆ ಸೇರ್ಸಲ್ಲ. ನಾವೇ ಪ್ರೋಗ್ರೆಸ್ ಕಾರ್ಡಿಗೆ ಸೈನ್ ಹಾಕನ. ಸೈನ್ ಮಾಡಕ್ ನಿಂಗೆ ಬರುತ್ತಾ? ಡ್ಯಾಡಿದ್ ಬರಲ್ಲ. ಇವ್ರು ಸೈನ್ ಮಾಡೋಣ. ಅವಳ ಸೈನ್ ಯಾಕೆ? ಅವ್ರು ಹೇಗ್ ಸೈನ್ ಮಾಡ್ತಾರೆ ಅಂತ ಟೀಚರಿಗೆ ಗೊತ್ತಿಲ್ವಲ್ಲ. ನಾವ್ ಹೇಗೆ ಮಾಡಿದ್ರು ಇವ್ರ ಸೈನೇ ಅನ್ಕೋತಾರೆ. ಹೈ, ಗುಡ್ ಐಡಿಯಾ. ಹೇಳಿ, ಈ ಸೈನ್ ನೀವೇ ಮಾಡಿದ್ದಾ? ನಾನೇ ಮಾಡಿದ್ದು ರೀ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಇನ್ನು ಮುಂದೆ ಅನು ಕೀರ್ತಿನ ನಾನು ನೋಡ್ಕೊಳ್ತೀನಿ. ನೋ ಸರ್, ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡ್ಕೊಳ್ಳುವಾಗಲೇ ಹೇಳಿದ್ದೆ, ಮಕ್ಕಳು ಡಿಸಿಪ್ಲಿನಿಂದ ಇರಬೇಕು, ಚೆನ್ನಾಗಿ ಓದಬೇಕು ಅಂತ. ಆದರೆ ನಿಮ್ಮ ಮಕ್ಕಳು ಓದೋದ್ರಲ್ಲಿ ತುಂಬ ಡಲ್ ಆಗಿದ್ದಾರೆ. ಸೊ ಈ ಥರ ಡಲ್ ಸ್ಟೂಡೆಂಟ್ಸ್ಗೆ ನಾವೊಂದು ಟೆಸ್ಟ್ ನಡೆಸ್ತಾ ಇದ್ದೀವಿ. ಆ ಟೆಸ್ಟ್ ಪಾಸ್ ಆದ್ಮೇಲೆ ಮತ್ತೆ ಸ್ಕೂಲಿಗೆ ಕಳಿಸಿ. ಟೆಸ್ಟ್ ನಡೆಯೋ ತನಕ ಅವರು ಸ್ಕೂಲ್ಗೆ ಬರೋ ಅಗತ್ಯ ಇಲ್ಲ. ಇಲ್ಲಿವರೆಗೂ ರಾಕಿ ಚೆನ್ನಾಗಿ ಓದ್ತಿದ್ದ. ಈಗ ಆತ ಕೂಡ ಕ್ಲಾಸಿಗೆ ಸರಿಯಾಗಿ ಅಟೆಂಡೇ ಆಗ್ತಿಲ್ಲ. ಅದಕ್ಕೆ ರಾಕಿನ 1 ವಾರ ಸಸ್ಪೆಂಡ್ ಮಾಡ್ತಿದ್ದೀವಿ. ಟೇಕ್ ಕೇರ್ ಸರ್. ವ್ರತಾನೇ ಅನ್ಕೊಂಡಿದ್ದೆ. ಮಕ್ಕಳು ಕೂಡ ಹಾಳಾಗಿ ಹೋಗಿದ್ದಾರೆ ಅನ್ನಂಗಾಯ್ತು. ಇದನ್ನೇ ಇಟ್ಕೊಂಡು ವಸುನ ಸರಿಯಾಗಿ ಆಟ ಆಡಿಸ್ಬೋದು. ಮನೆಯಲ್ಲಿ ಇನ್ನಷ್ಟು ಕಾಟ ಕೊಡ್ಬೋದು.